ನಮಸ್ತೆ ನ್ಯಾಷನಲ್ ಟಿವಿ ವೀಕ್ಷಕರೇ, ನಾನು ಶಿಲ್ಪಾ ಅಶೋಕ್. ಈ ದೇವಸ್ಥಾನಕ್ಕೆ ಬರೋ ಭಕ್ತರು ತಮ್ಮ ಸಕ್ಕರೆ ಕಾಯಿಲೆಯನ್ನ ದೇವರಿಗೆ ಹಸ್ತಾಂತರಿಸ್ತಾರೆ. ಈ ದೇವಾಲಯದ ಇರುವೆಗಳು ನಾವು ಕೊಟ್ಟ ಸಿಹಿ ತಿಂದ್ರೆ ನಮ್ಮ ದೇಹದ ಸಕ್ಕರೆ ಅಂಶ ಕಡಿಮೆಯಾಗುತ್ತಂತೆ. ಇದು 1300 ವರ್ಷಗಳಿಗಿಂತ ಹೆಚ್ಚು ಹಳೆಯದು ಎಂದು ಅಂದಾಜಿಸಲಾದ ದೇವಾಲಯ. ನಮ್ಮ ದೇಶದಲ್ಲೇ ಇದೆ ಮಧುಮೇಹವನ್ನ ಸಂಪೂರ್ಣವಾಗಿ ಗುಣಪಡಿಸುವ ದೇವಸ್ಥಾನ. ಬನ್ನಿ ಈ ದೇವಸ್ಥಾನದ ಕಂಪ್ಲೀಟ್ ಸ್ಟೋರಿ ನೋಡೋಣ. ಈ ದೇವಸ್ಥಾನವು ಮಧುಮೇಹ ಗುಣಪಡಿಸುವ ಪವಾಡ ಸದೃಶ ದೇವಾಲಯ ಎಂದೇ ಹೆಸರುವಾಸಿಯಾಗಿದೆ. ತಮಿಳುನಾಡಿನ ತಿರುವಂತೂರು ಜಿಲ್ಲೆಯಲ್ಲಿ ವೆನ್ನಿ ಕರುಂಬೇಶ್ವರ ಎಂಬ ಹೆಸರಿನ ಆಲಯವು ಶಿವನಿಗೆ ಅರ್ಪಿತವಾದ ದೇವಾಲಯ ಆಗಿದೆ. ಈ ದೇವಸ್ಥಾನ ಮಧುಮೇಹ ಗುಣಪಡಿಸುವಲ್ಲಿ ಬಹಳ ಪ್ರಸಿದ್ಧಿಯನ್ನ ಪಡೆದಿದೆ. ಇಲ್ಲಿಗೆ ಬಂದು ಪ್ರಾರ್ಥಿಸೋದ್ರಿಂದ ನಿಮ್ಮ ಸಕ್ಕರೆ ಕಾಯಿಲೆಯನ್ನ ನಿಯಂತ್ರಿಸಬಹುದು ಅಥವಾ ಸಂಪೂರ್ಣವಾಗಿ ಗುಣಪಡಿಸಬಹುದು ಅಂತ ಅನೇಕ ಭಕ್ತರು ನಂಬ್ತಾರೆ. ಈ ದೇವಾಲಯವು ಪವಾಡದ ಶಕ್ತಿಯನ್ನ ಹೊಂದಿದ್ದು ರೋಗಿಗಳು ಇಲ್ಲಿ ಭೇಟಿ ನೀಡಲು ಸಾಲುಗಟ್ಟಿ ನಿಲ್ತಿದ್ದಾರೆ. ತಮಿಳುನಾಡಿನ ತಿರುವರೂರು ಜಿಲ್ಲೆಯ ಫಲವತ್ತಾದ ಬಯಲಿನಲ್ಲಿ ನೆಲೆಗೊಂಡಿರುವ ನಿಗೂಢವಾದ ವೆನ್ನಿ ಕುರುಂಬೇಶ್ವರ ದೇವಾಲಯವು ಶತಮಾನಗಳಷ್ಟು ಹಳೆಯದಾದ ಶಿವ ದೇವಾಲಯವಾಗಿದ್ದು, ಇದು ಮಧುಮೇಹವನ್ನ ಗುಣಪಡಿಸುವ ಸಾಮರ್ಥ್ಯಕ್ಕೆ ಪ್ರಸಿದ್ಧವಾಗಿದೆ. ಕಬ್ಬಿನ ದೇವರು ಎಂದು ಕರೆಯಲ್ಪಡುವ ಈ ಅಸಾಧಾರಣ ದೇವಾಲಯ ಪ್ರತಿ ವರ್ಷ ಸಾವಿರಾರು ಭಕ್ತರು ಮತ್ತು ಕುತೂಹಲಕಾರಿ ಸಂದರ್ಶಕರನ್ನ ಆಕರ್ಷಿಸುತ್ತಿದೆ. ಈ ಸ್ಥಳದ ಪವಿತ್ರ ಜಲಗಳಾದ ಸೂರ್ಯ ಪುಷ್ಕರಣಿ ಮತ್ತು ಚಂದ್ರ ಪುಷ್ಕರಣಿ ಎಲ್ಲ ರೋಗಗಳನ್ನ ಗುಣಪಡಿಸುವ ಶಕ್ತಿಯನ್ನ ಹೊಂದಿದೆ. ಇದು 1300 ವರ್ಷಗಳಿಗಿಂತ ಹೆಚ್ಚು ಹಳೆಯದಾದ ಪ್ರಾಚೀನ ದೇವಸ್ಥಾನ ಎಂದು ಅಂದಾಜಿಸಲಾಗಿದೆ. ದೇವಾಲಯದ ಗರ್ಭಗುಡಿಯಲ್ಲಿ ನೆಲೆಸಿರುವ ಲಿಂಗವು ಬಹಳ ವಿಶಿಷ್ಟವಾಗಿದೆ. ಇಲ್ಲಿನ ಶಿವನನ್ನು ಕರುಂಬೇಶ್ವರ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತೆ. ಇದರರ್ಥ ಕಪ್ಪು ಸಕ್ಕರೆಯ ದೇವರು ಎಂಬುದಾಗಿದೆ. ಇಲ್ಲಿನ ವಿಶಿಷ್ಟ ಅಂಶವೆಂದರೆ ಇಲ್ಲಿನ ಶಿವಲಿಂಗವನ್ನ ಕಬ್ಬಿನ ಕೋಲುಗಳಿಂದ ಅಲಂಕರಿಸಲಾಗುತ್ತೆ. ಇಲ್ಲಿ ನೆಲೆಸಿರುವ ಪಾರ್ವತಿ ದೇವಿಯನ್ನ ಸೌಂದರ್ಯ ನಾಯಕಿ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತೆ. ಈ ವೆನ್ನಿ ಕರುಂಬೇಶ್ವರ ದೇವಸ್ಥಾನವು ವಿಶೇಷವಾಗಿ ಮಧುಮೇಹಕ್ಕೆ ಚಿಕಿತ್ಸೆ ನೀಡುವ ಸ್ಥಳವೆಂದೇ ಪರಿಗಣಿಸಲಾಗಿದೆ. ಸಕ್ಕರೆಯ ದೇವಾಲಯವೆಂದೇ ಫೇಮಸ್ ಆಗಿದೆ. ರಾಜ್ಯದ ಹಲವು ಭಾಗಗಳಿಂದ ಇಲ್ಲಿಗೆ ಭಕ್ತರು ಬರ್ತಾರೆ. ಈ ಆಲಯವು ಇಷ್ಟಾರ್ಥಗಳನ್ನ ಸಹ ಪೂರೈಸುವ ಶಕ್ತಿ ಹೊಂದಿದೆ. ಈ ದೇವಸ್ಥಾನದಲ್ಲಿ ಭಕ್ತರು ಆಚರಿಸೋ ವಿಶೇಷ ಆಚರಣೆ ಅಂದ್ರೆ ಅದು ದೇವಾಲಯದಲ್ಲಿರೋ ಇರುವೆಗಳು ಮತ್ತು ಸಣ್ಣ ಕೀಟಗಳಿಗೆ ಆಹಾರವನ್ನ ಅರ್ಪಿಸುವುದು ಅತ್ಯಂತ ಮಂಗಳಕರ ಎಂದು ಭಾವಿಸಲಾಗುತ್ತೆ. ಈ ದೇವಾಲಯಕ್ಕೆ ಬರೋ ಭಕ್ತರು ಹೂವು ಹಣ್ಣು ಕಾಯಿ ತರದೆ ಸಕ್ಕರೆಯನ್ನ ತಂದು ಅರ್ಪಿಸ್ತಾರೆ. ಹೀಗೆ ನಾವು ನೀಡಿದ ಸಕ್ಕರೆಯನ್ನ ಇರುವೆಗಳು ತೆಗೆದುಕೊಂಡು ಹೋಗುವಾಗ ನಮ್ಮ ದೇಹದಲ್ಲಿನ ಸಕ್ಕರೆ ಅಂಶ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಇದು ನೀವು ನಂಬಲೇಬೇಕು, ಯಾಕಂದ್ರೆ ಇದು ಖುದ್ದು ವೈದ್ಯರೇ ಪರೀಕ್ಷಿಸಿದ್ದಾರೆ. ಈ ಪ್ರಾಚೀನ ದೇವಾಲಯಕ್ಕೆ ಆಗಾಗ್ಗೆ ಭೇಟಿ ನೀಡೋದ್ರಿಂದ ಅನೇಕ ಭಕ್ತರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಕಡಿಮೆ ಮಾಡಿದೆ ಅಂತ ಭಕ್ತರು ಹೇಳ್ತಾರೆ. ಇನ್ನು ಈ ದೇವಸ್ಥಾನಕ್ಕೆ ಭೇಟಿ ಕೊಡೋದು ಹೇಗೆ ಅನ್ಕೋತಿದ್ರೆ, ವೆನ್ನಿ ಕುರುಂಬೇಶ್ವರ ದೇವಸ್ಥಾನವನ್ನ ತಲುಪುವುದು ಬಹಳ ಸುಲಭ. ಇದಕ್ಕೆ ರೈಲು, ವಿಮಾನ, ರಸ್ತೆ ಮಾರ್ಗದ ಮೂಲಕ ಸುಲಭವಾಗಿ ತಲುಪಬಹುದು. ಕುಂಭಕೋಣಂ ಮುಖ್ಯ ರೈಲು ನಿಲ್ದಾಣದಿಂದ ಈ ದೇವಾಲಯವು ಕೇವಲ 28 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಂದ ಸ್ಥಳೀಯ ಟ್ಯಾಕ್ಸಿ ಸೇವೆಗಳನ್ನ ತೆಗೆದುಕೊಳ್ಳಬಹುದು. ವಿಮಾನದ ಮೂಲಕ ಬರುವವರಿಗೆ ಹತ್ತಿರದ ವಿಮಾನ ನಿಲ್ದಾಣ ತಿರುಚಿರಾಪಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿದೆ. ಇನ್ನು ಇದಾಗಿತ್ತು ಒಂದು ಪ್ರಾಚೀನ ವಿಶೇಷ ದೇವಸ್ಥಾನದ ಕುರಿತು ಮಾಹಿತಿಯನ್ನ ತಿಳಿಸುವುದು. ಧನ್ಯವಾದ.